ಪ್ರಿಯ ವೀಕ್ಷಕರೆಲ್ಲರಿಗೂ ಸ್ವಾಗತ. ಪತಿಯೇ ಪರದೈವ ಎಂಬ ಸಂಸ್ಕೃತಿಯು ನಮ್ಮ ಭಾರತದ್ದು. ಕಾಯ ವಾಚ ಮನಸ ಜೊತೆಯಲ್ಲಿದ್ದು ಪತ್ನಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತೀನಿ ಅನ್ನೋ ಸಂಸ್ಕೃತಿ ನಮ್ಮ ಭಾರತದ್ದು. ಭಾರತ ನಾರಿಯರು ತನ್ನ ಪತಿಯ ದೀರ್ಘಾಯುಷ್ಯಗಾಗಿ ಆರೋಗ್ಯಕ್ಕಾಗಿ ಹಲವಾರು ವ್ರತ ಪೂಜೆಗಳನ್ನು ಆಚರಿಸುತ್ತಾರೆ. ಅದರಲ್ಲಿ ಪ್ರಮುಖವಾದದ್ದು ಭೀಮ ಅಮಾವಾಸ್ಯೆ. ಭೀಮ ಅಮಾವಾಸ್ಯೆ ಎನ್ನುವುದನ್ನು ಜ್ಯೋತಿರ್ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ. ಆದ್ದರಿಂದ ಜ್ಯೋತಿಗಳನ್ನು ಬೆಳಗಿ ಈ ಹಬ್ಬವನ್ನು ಆಚರಿಸುವುದು ನಮ್ಮ ಭಾರತೀಯರ ಸಂಸ್ಕೃತಿ. ಕೆಲವರು ಭೀಮ ಅಮಾವಾಸ್ಯೆ ಅಂದರೆ ಪಂಚಪಾಂಡವರಲ್ಲಿ ಒಬ್ಬನಾದ ಭೀಮನ ಹಬ್ಬವೆಂದು ತಪ್ಪು ಅಭಿಪ್ರಾಯ ಪಡುತ್ತಾರೆ. ಆದರೆ ಭೀಮ ಅಮಾವಾಸ್ಯೆ ಎನ್ನುವುದು ಶಿವಪಾರ್ವತಿಯರನ್ನು ಆರಾಧಿಸುವ ಒಂದು ಹಬ್ಬವಾಗಿದೆ. ಶಿವನ ಮತ್ತೊಂದು ಹೆಸರೇ ಭೀಮೇಶ್ವರ. ಶಿವಪಾರ್ವತಿಯರು ಆದರ್ಶ ದಂಪತಿಗಳಾಗಿರುವುದರಿಂದ ಅವರನ್ನು ಪೂಜಿಸಿ ಆರಾಧಿಸುತ್ತಾರೆ. ಶಿವಪಾರ್ವತಿಯರ ಅನುಗ್ರಹ ಪಡೆಯಲು ಭಾರತೀಯ ದಂಪತಿಗಳು ಈ ವ್ರತವನ್ನು ಆಚರಿಸುತ್ತಾರೆ. ನಾನು ನನ್ನ ಅಭಿಪ್ರಾಯವನ್ನು ಹೇಳುವುದಾದರೆ, ಸುಮಾರು 30 ವರ್ಷಗಳ ಹಿಂದೆ ಈ ಹಬ್ಬವನ್ನು ಇಷ್ಟೊಂದು ಜನ ಆಚರಿಸುತ್ತಿರಲಿಲ್ಲ. ಈಗ ತುಂಬ ಚಾಲತಿಯಲ್ಲಿರುವ ಈ ಹಬ್ಬವು ಸುಮಾರು ಒಂದು 30 ವರ್ಷಗಳಿಂದ ಇತ್ತೀಚೆಗೆ ಪ್ರಚಲಿತಕ್ಕೆ ಬಂದಿದೆ. ಕಾರಣ ಟಿವಿಗಳು, ಪಿಕ್ಚರ್ಗಳು ಮತ್ತು ಸೋಷಿಯಲ್ ಮೀಡಿಯಾಯಿಂದ ಈ ಹಬ್ಬಕ್ಕೆ ಜಾಸ್ತಿ ಪ್ರಚಲಿತ ಸಿಕ್ಕಿದೆ. ಕೆಲವರು ಸ್ಟೇಟಸ್ಗಾಗಿ, ಫೋಟೋಗಳಿಗಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಇರಲಿ, ಇದು ಒಂದು ಒಳ್ಳೆಯ ಪ್ರಯತ್ನನೇ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನಮ್ಮ ಭಾರತದ ಸಂಸ್ಕೃತಿಯನ್ನು ಜಗತ್ತಿನೆಲ್ಲ ಕಡೆ ಸೇರಿಸಬೇಕು ಅಂದರೆ ಈ ಒಂದು ಒಳ್ಳೆಯ ಪ್ರಯತ್ನ ಅಂತಲೇ ನಾನು ಹೇಳ್ತೀನಿ. ಈ ವ್ರತವನ್ನು ಆಚರಿಸಿದ ನಿಮ್ಮೆಲ್ಲರಿಗೂ ಶುಭವಾಗಲಿ. ನನ್ನ ವಿಡಿಯೋಗಳನ್ನು ನೋಡಿದ ನಿಮಗೆ ಕಲ್ಯಾಣವಾಗಲಿ. ಗೋವಿಂದ ನಿಶ್ಚಲಾನಂದ ಮಂದಾರ ಮಕರಂದ, నీ నామం మధురం, నీ రూపం మధురం, నీ సరసశ్రు సుమనస వంది నూరేళ్లుగా ఉండి పొమ్మని సుఖీ భవ సుమంగళి సుఖీ. ಎಲ್ಲ ದಂಪತಿಗಳು ಈ ವ್ರತವನ್ನು ಆಚರಿಸಿ ಅವರ ಜೀವನದ ಸುಖ, ನೆಮ್ಮದಿ, ಸಂತೋಷವನ್ನು ಎಲ್ಲ ಕಂಡುಕೊಳ್ಳಲಿ ಎಂದು ನಾನು ಆಶಯಿಸಿ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತೀನಿ. ಓಂ ಶಾಂತಿ ಶಾಂತಿ.